ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ವಿಡಾ V1 Pro. ನಾನು ಆಕ್ಚುಲಿ ಈ ಗಾಡಿ ತಗೊಂಡು ಒಂದ್ ವಾರ ಆಗಿದೆ. ಈ ಗಾಡಿದು ನಾನು ರೈಡ್ ರಿವ್ಯೂ ಮಾಡೋಣ ಅಂತ ಈ ಗಾಡಿನ ತಗೊಂಡು ನಾನು ಇವಾಗ ಹೊರಟಿದ್ದೀನಿ. ನಾನು ಆಕ್ಚುಲಿ ಇವಾಗ ಹೋಗ್ತಾ ಇರೋದು ಚಾಮರಾಜನಗರದಿಂದ ಮೈಸೂರ್ಗೆ. ಸೊ ನಾನು ಇದ್ರದ್ದು ಹೇಗಿದೆ ರಿವ್ಯೂ, ಹೇಗಿದೆ ಹೇಗಿದೆ ಗಾಡಿ, ಹೇಗಿದೆ ಇದ್ರದ್ದು ರೇಂಜು, ಕ್ವಾಲಿಟಿ ಹೇಗಿದೆ ಅನ್ನೋದು ಸ್ವಲ್ಪ ಡೀಟೇಲ್ಸ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಬ್ಯಾಟ್ರಿನ ಮನೆಗೂ ತಗೊಂಡು ಚಾರ್ಜ್ ಮಾಡ್ಕೋಬಹುದು. ಚಾರ್ಜರ್ ಇಲ್ಲಿದೆ. ಸೊ ಪವರ್ ಬ್ಯಾಂಕ್ ತರ ಬ್ಲಿಂಕ್ ಆಗುತ್ತೆ. ಸೊ ಇದನ್ನ ನೀವು ರೆಗ್ಯುಲರ್ ಸಾಕೆಟ್ಗೆನೆ ನೀವು ಹಾಕೊಂಡು ಚಾರ್ಜ್ ಮಾಡ್ಬೋದು. ಅವಶ್ಯಕತೆ ಇಲ್ಲ. ಇದೇ ತರ ಇನ್ನೂ ಒಂದ್ ಬ್ಯಾಟ್ರಿ, 2 ಬ್ಯಾಟ್ರಿ ಕೊಡ್ತಾರೆ. ಸೊ ಇವಾಗ ನಾನು ನಗರದಿಂದ ಹೊರಡಕ್ಕೆ ರೆಡಿ ಆಗಿದ್ದೀನಿ. ನಿಮ್ಗೆ ಆಕ್ಚುಲಿ ಇಲ್ಲಿ ಫುಲ್ ಶೈನಿ ಕಾಣಿಸ್ತಿದೆ, ಸರಿಯಾಗಿ ಏನು ಕಾಣಿಸ್ತಿಲ್ಲ. ಎಸ್, ನಾನು ಇವಾಗ ಇಲ್ಲಿ ತೋರಿಸ್ತಾ ಇದೀನಲ್ಲ, ಅರೌಂಡ್ 268 ಕಿಲೋಮೀಟರ್ಸ್ ಅಷ್ಟು ಈ ಗಾಡಿನ ಓಡಿಸಿದೀನಿ. ಅಷ್ಟೇ ಓಡಿಸಿರೋದು. ಕಾಣಿಸ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಎಸ್, ಇವಾಗ ಕಾಣಿಸ್ತಿದೆ. ಸೊ ಇವಾಗ ಬ್ಯಾಟ್ರಿನೂ ಕೂಡ 2 ಬ್ಯಾಟ್ರಿ ಅಂತ ಹೇಳಿದ್ನಲ್ಲ, ಅಲ್ಲಿ 98-96% ಇದೆ. ಇದಕ್ಕೆ ಇಕೋ ಮೋಡ್ ಅಲ್ಲಿ 111 ಅಷ್ಟು ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಇದರಲ್ಲಿ 3 ತರ ಮೋಡ್ ಇದೆ: ಎಕೋ, ರೈಡ್, ಸ್ಪೋರ್ಟ್ ಅಂತ. ಸೊ ಇವಾಗ ನಾನು ಹೊರಡ್ತೀನಿ. ಸೊ ಏನ್ ರೇಂಜ್ ಕೊಡುತ್ತೆ ಏನು ಅನ್ನೋದನ್ನ ನಿಮ್ಗೆ ಡೀಟೇಲ್ ಹಂಗೆ ಹೋಗ್ತಾ ಹೋಗ್ತಾ ನಿಮ್ಗೆ ತಿಳಿಸ್ತೀನಿ. ಇವಾಗ ಟ್ರಿಪ್ ಮಾಡಿದೀನಿ. ನಾನು ಇವಾಗ ಬರೀ 2 ಕಿಲೋಮೀಟರ್ ಮೂವ್ ಮಾಡಿರೋದು. ಇವಾಗ ನಾನು ಚಾಮರಾಜನಗರದ್ದು ಫ್ಲೈಓವರ್ ನ ಕ್ರಾಸ್ ಮಾಡ್ತಾ ಇದೀನಿ. ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಚಾಮರಾಜನಗರದಿಂದ ಮೈಸೂರು ರೋಡ್. ಗೊತ್ತಿಲ್ಲ ಅಂತ ಅಂದ್ರೆ ಇದು ಮ್ಯಾಕ್ಸಿಮಮ್ ಫ್ಲಾಟ್ ರೋಡ್ ಇದೆ. ಒಂದು 20% ಸಿಟಿ ಝೋನ್ ಬರುತ್ತೆ. ಜಾಸ್ತಿ ಏನು ಟ್ರಾಫಿಕ್ ಇರಲ್ಲ, ಜಾಸ್ತಿ ಹಂಪ್ಸ್ ಇಲ್ಲ. ಸೊ ಆಲ್ಮೋಸ್ಟ್ ಒಂದೇ ಸ್ಪೀಡ್ ಅಲ್ಲೇ ಹೋಗ್ಬೋದು. ಯಾವಾಗ್ಲೂ ಈ ರೇಂಜ್ ಅಲ್ಲಿ ವ್ಯತ್ಯಾಸ ಬರೋದು ತುಂಬಾ ಬ್ರೇಕ್ ಹಿಡಿಯೋದ್ರಿಂದ, ಮತ್ತೆ ತುಂಬಾ ಅಪ್ ಹತ್ತೋದು ಅಥವಾ ಡೌನ್ ಇಳಿಯೋದ್ರಿಂದ. ಇವಾಗ ನಾನು ಹೋಗ್ತಾ ಇರೋ ದಾರಿಲೇ ಆಕ್ಚುಲಿ ಆತರ ಜಾಸ್ತಿ ಏನು ಇಲ್ಲ, ಮತ್ತೆ ಟ್ರಾಫಿಕ್ ಏನು ಜಾಸ್ತಿ ಏನು ಇರಲ್ಲ. ಇದೊಂಥರ ಕ್ರೂಸ್ ಮೋಡಲ್ಲೇ ನಾನು ನಿಧಾನಕ್ಕೆ ಹೋಗ್ತೀನಿ. ಯಾವ ಸ್ಪೀಡ್ ಹೋಗುತ್ತೆ, ಎಷ್ಟು ರೇಂಜ್ ರೆಗ್ಯುಲರ್ ಆಗಿ ನೀವು ಬೇರೆ ಗಾಡಿ ಓಡಿಸಂಗೆ 60-70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಾನು ಯೂಶಲ್ ಆಗಿ ಏನು ಓಡಿಸಲ್ಲ. ಸೊ ಹಂಗ ಅಂದ್ಬಿಟ್ಟು ನಾನು ಬರೀ ಎಕೋ ಮೋಡ್ ಅಲ್ಲಿ 30 ಕಿಲೋಮೀಟರ್ 40 ಕಿಲೋಮೀಟರ್ ಎಲ್ಲ ಓಡಿಸ್ತೀನಿ ಅಂತ ಇಲ್ಲ. ನಾನು 60-40 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ನಾನು ಓಡಿಸ್ತಾ ಇರ್ತೀನಿ. ನಾನು ಈ ಗಾಡಿ ನಾನು ತಗೊಳಕ್ಕೆ ಚೂಸ್ ಮಾಡಿದ್ದು, ಓಲಾ ಓಡಿಸಿದ್ದೀನಿ. ನನಗೆ ಯಾಕೋ ಅದರದ್ದು ರೈಡ್ ಕಂಫರ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತೆ ಎಸ್ಪೆಷಲಿ ಕಾರ್ನರಿಂಗ್ ಟೈಮಲ್ಲಿ ನಾನು ಟರ್ನ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ರೇಕ್ ಇಟ್ಕೊಂಡು ಓಡಿಸ್ತೀನಿ ಅಂದ್ರೆ ನಂಗೆ ಫುಲ್ ಅನ್ಸ್ಟೇಬಲ್ ಅನಿಸ್ತಿತ್ತು. ಅದು ಆಕ್ಸಿಲೇಟರ್ ಕೊಡೋಕ್ಕೆ ಆಗಲ್ಲ. ಬ್ರೇಕ್ ಒಂಚೂರು ಪ್ರೆಸ್ ಮಾಡಿದ್ರೆ. ನಂಗೆ ಇದರದ್ದು ಅಡ್ವಾಂಟೇಜ್ ಅಂತ ಅಂದ್ರೆ, ನಂಗೆ ಮೇಜರ್ ಅಡ್ವಾಂಟೇಜ್ ಅಂತ ಅಂದ್ರೆ ಒಂದು ರಿಮೂವಬಲ್ ಬ್ಯಾಟ್ರಿ. ನಾನಿರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ನಾನು ಇದನ್ನ ಚೂಸ್ ಮಾಡಿದೆ. ಮತ್ತೆ ಇದನ್ನ ನೀವು ಏತರ ಸ್ಟೇಷನ್ ಅಲ್ಲಿ ಕೂಡ ಫ್ರೀಯಾಗಿ ಚಾರ್ಜ್ ಮಾಡ್ಕೋಬಹುದು. ಎಲ್ಲೆಲ್ಲಿ ಏತರ ಇದೆ, ಅಫ್ಕೋರ್ಸ್ ಏತರ ಇವಾಗ ಸ್ಟೇಷನ್ಗಳು ಜಾಸ್ತಿ ಇರೋದು. ಇದನ್ನ ಏತರಲ್ಲಿ ಚಾರ್ಜ್ ಮಾಡ್ಬೋದು. ಏತರ ಸ್ಟೇಷನ್ ಅಲ್ಲಿ ಓಲಾನ ಡೈರೆಕ್ಟ್ ಪ್ಲಗ್ ಮಾಡ್ಕೊಂಡು ಚಾರ್ಜ್ ಮಾಡಕ್ಕೆ ಆಗಲ್ಲ. ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಇಕೋ ಮೋಡ್ ಅಲ್ಲೇ ನಿಮ್ಗೆ ಸಾಫ್ಟ್ ಆಗಿ ಅರೌಂಡ್ 35 ಕಿಲೋಮೀಟರ್, ಒಂದು 40 ಕಿಲೋಮೀಟರ್ ಅಲ್ಲೇ ಹೋಗ್ತೀರಾ ಅಂತ ಅಂದ್ರೆ ನೀವು ಆಕ್ಚುಲಿ ರೇಂಜ್ ಜಾಸ್ತಿ ಕೊಡ್ಬೋದು. 110 ಗಂಟೆ ಕೊಡ್ಬೋದು ನಾನು ಓಡಿಸಿರೋ ಪ್ರಕಾರ. ನಾನು ಮ್ಯಾಕ್ಸಿಮಮ್ ಈ ತರ ರೋಡ್ ಅಲ್ಲಿ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ಕ್ರೂಸ್ ಬಟನ್ ಹೊಡೆದ್ಬಿಟ್ಟು ಅಲ್ಲಿ ನಿಮ್ ಮೇಲ್ಗಡೆ ಆರೆಂಜ್ ಲೈಟ್ ಬರುತ್ತೆ. ಇದು ಫ್ಲಾಶಿ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಅದಾದ್ಮೇಲೆ ಎಷ್ಟು ಕಿಲೋಮೀಟರ್ ಹೋಗ್ತಿದ್ದೀರಾ ನೋಡ್ಕೊಂಡು 33 to 70 ಗಂಟ ನಿಮ್ಗೆ ಲಾಕ್ ಮಾಡ್ಬೋದು. ಈ ಕೆಳಗಡೆ ಆನ್ ಬಟನ್, ಇದು ಸ್ಟಾರ್ಟ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಆ ಸ್ಪೀಡ್ಗೆ ಲಾಕ್ ಆಗುತ್ತೆ. ನೀವು ಅದೇ ಸ್ಪೀಡಲ್ಲಿ ನೀವು ಕಂಟಿನ್ಯೂಸ್ ಆಗಿ ಹೋಗ್ಬೋದು. ಇನ್ಕ್ರೀಸ್ ಮಾಡ್ಬೇಕಂದ್ರೆ ಮೇಲ್ಗಡೆ ಪಾರ್ಕ್ ಬಟನ್ ಇದೆಯಲ್ಲ, ಅದು ಹೊಡೆದ್ರೆ ಈ ಒಂದು 2 ಕಿಲೋಮೀಟರ್ ಸ್ಪೀಡ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ನೀವು 70 ಗಂಟೆನೇ ಲಾಕ್ ಮಾಡ್ಬೋದು. ಮಿನಿಮಮ್ ಒಂದು 33-34 ಕಿಲೋಮೀಟರ್ ಸ್ಪೀಡ್ ಮಿನಿಮಮ್ ಇರಲೇಬೇಕು ಲಾಕ್ ಆಗೋಕ್ಕೆ. ಸೊ ನಾನು ಮ್ಯಾಕ್ಸಿಮಮ್ ಅದೇ ಥರನೇ ನಾನು ರೈಡ್ ಮಾಡೋದು. ಜಾಸ್ತಿ ಏನು
ಎಕ್ಸಲೇಟರ್ ಕೊಟ್ಕೊಂಡೇ ಇರೋದಾಗ್ಲಿ ಅಥವಾ ಬ್ರೇಕ್ ಹಿಡಿಯೋದಾಗ್ಲಿ ಅಷ್ಟೊಂದೆಲ್ಲ ನಾನು ಮಾಡಲ್ಲ, ಯಾಕಂದ್ರೆ ಅಷ್ಟು ಖಾಲಿ ಇದೆ ರೋಡ್. ಸೊ ನಾನು ಹಂಗೆ ಸಾಫ್ಟ್ ಆಗಿ ನಾನು ಹೋಗ್ತಾ ಇರ್ತೀನಿ. ಇದು ಬಂದ್ಬಿಟ್ಟು ನಿಮ್ದು ಕಿಲ್ ಸ್ವಿಚ್, ಮಾಮೂಲಿ ಕಿಲ್ ಸ್ವಿಚ್ ಬರುತ್ತ ಅದು. ಇದು ಸ್ಪೆಷಲ್ ಬಟನ್ SOS. ನೀವು ರಿಜಿಸ್ಟರ್ ಆದ್ಮೇಲೆ ನಿಮ್ದೊಂದು ಅಪ್ಲಿಕೇಶನ್ ಹಾಕೋಬೇಕು, ಮೈವಿಡಾ ಅಂತ. ಆ ಅಪ್ಲಿಕೇಶನ್ ಅಲ್ಲಿ 3 ಕಾಂಟ್ಯಾಕ್ಟ್ ಯಾವ್ದು ನೀವು ಕೊಟ್ಟಿರ್ತೀರಾ ಆ ಬಟನ್ ನೋಡಿದ್ರೆ ನಿಮ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ಗೆ ಹೋಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಮತ್ತೆ ಲೊಕೇಶನ್ ಏನಿದೆ ಅಂತ ನಿಮ್ಗೆ ತಿಳಿಸ್ಕೊಡುತ್ತೆ. ಇದು ಟಚ್ ಸ್ಕ್ರೀನೇ ಆಗಿದೆ, ಬಟ್ ಟಚ್ ಸ್ಕ್ರೀನ್ ಬಂದು ನಿಮ್ಗೆ ರೈಡಿಂಗ್ ಟೈಮ್ ಅಲ್ಲಿ ವರ್ಕ್ ಆಗಲ್ಲ, ಅದು ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಬಟನ್ಸ್ಗಳು ಕಾಣಿಸ್ತಿದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಸೊ ಈ ಬಟನ್ಸ್ನೇ ನೀವು ಆಕ್ಚುಲಿ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಜಾಸ್ತಿ ಏನು ಟೆಕ್ನಾಲಜಿ ಆ ಥರ ಎಲ್ಲ ಇಲ್ಲ, ಅಪ್ ಹೋಲ್ಡು ಅದೆಲ್ಲ ಆ ಥರ. ಸೊ ಈ ಬಟನ್ಸ್ ಇಂದ ನಿಮ್ಗೆ ಓಡೋಮೀಟರ್ ಅಂದ್ರೆ ಟ್ರಿಪ್ A ಟ್ರಿಪ್ B ಮಾಡ್ಕೊಂಡು ನೋಡ್ಬೋದು, ಮತ್ತೆ ನ್ಯಾವಿಗೇಷನ್ ಹಾಕೋಬಹುದು. ಇದು ಬಂದು ಹಜಾರ್ಡ್ ಬಟನ್, ಮಾಮೂಲಿ ಗೊತ್ತಿರುತ್ತೆ, ಇಂಡಿಕೇಟರ್. ಇದು ಇದ್ರ ಕೆಳಗಡೆ ಇರೋದು ಹಾರ್ನ್. ಇವಾಗ ನಾನು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಓಡೋಮೀಟರ್ ಅಲ್ಲಿ ಅರೌಂಡ್ 286 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಇದಕ್ಕೆ ನನಗೆ ಆಕ್ಚುಲಿ ಬ್ಯಾಟ್ರಿ ಬಂದು ಆಲ್ಮೋಸ್ಟ್ 74-73 ಆ ಥರ ತೋರಿಸ್ತಾ ಇದೆ. ಇದು ಆಕ್ಚುಲಿ ನಿಮ್ಗೆ ಎಕ್ಸಾಕ್ಟ್ ಆಗೇನೆ ರೇಂಜ್ ತೋರ್ಸಲ್ಲ, ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ರೇಂಜ್ ಜಾಸ್ತಿ ತೋರ್ಸುತ್ತೆ. ನೀವು ಹೇಗೆ ಜಾಸ್ತಿ ಎಕ್ಸಲರೇಷನ್ ಮಾಡ್ತೀರಾ, ಹೆಂಗೆ ಕಡಿಮೆ ಮಾಡ್ತೀರಾ, ಅದ್ರ ಮೇಲೆ ನಿಮ್ ಬ್ಯಾಟ್ರಿನೂ ಬರ್ನ್ಔಟ್ ಆಗುತ್ತೆ. ಸೊ ನೀವು ಕಾನ್ಸ್ಟೆಂಟ್ ಆಗಿ 35 ಇಂದ 40s ಅಲ್ಲೇ ಇದ್ರೂ ಕೂಡ ನಿಮ್ದು ಒಂದು ಮೇಂಟೈನ್ ಆಗುತ್ತೆ. ಅಂದ್ರೆ ಒಂದು 110 ಕಿಲೋಮೀಟರ್ ರೇಂಜ್ ಈಸಿಯಾಗಿ ಕೊಡುತ್ತೆ. ಇದ್ರ ಬ್ಯಾಟ್ರಿದು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಒಂದೇ ಬ್ಯಾಟ್ರಿಲೂ ಕೂಡ ಇದು ರನ್ ಆಗುತ್ತೆ. ಅಂದ್ರೆ ಒಂದನ್ನ ನೀವು ಮನೇಲೆ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಬರೀ ಸಿಟಿಲೇ ಇಲ್ಲೇ ಒಂದು 20 ಕಿಲೋಮೀಟರ್ಸ್ ಅಷ್ಟು ಅಥವಾ 30 ಕಿಲೋಮೀಟರ್ಸ್ ಆ ಥರ ನೀವು ಓಡಾಡ್ತೀರಾ ಅಂತಂದ್ರೆ ಒಂದನ್ನ ಆರಾಮಾಗಿ ಚಾರ್ಜ್ ಬಿಟ್ಟು ಇನ್ನೊಂದನ್ನ ನೀವು ಹಾಕೊಂಡು ಆರಾಮಾಗಿ ಓಡಾಡ್ಬೋದು. ಬಟ್ ಒಂದು ಬ್ಯಾಟ್ರಿ ಇರೋ ಟೈಮಲ್ಲಿ ಬರೀ 2 ಮೋಡ್ ಬರುತ್ತೆ, ರೈಡ್ ಮೋಡು ಮತ್ತೆ ಇಕೋ ಮೋಡು, ಸ್ಪೋರ್ಟ್ ಮೋಡ್ ಬರಲ್ಲ. ನಾನು ಏತರ್ನ ಆಕ್ಚುಲಿ ನಾನು ಚೂಸ್ ಮಾಡ್ಬೋದಿತ್ತು, ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ರಿಮೂವಬಲ್ ಬ್ಯಾಟ್ರಿ ಬೇಕಿತ್ತು. ನಾನು ಬೇಸಿಕಲಿ ಇರೋದು 2nd ಫ್ಲೋರಲ್ಲಿ ಮನೆ ಇರೋದು. ನನಗೆ ಸುಮ್ಮನೆ ವೈರ್ ಕೆಳಗಡೆ ಗಂಟ ಎಳ್ದು ಹಾಕೊಳ್ಳೋ ಅಂಥದ್ದು ನನಗೆ ಇಷ್ಟ ಇರಲಿಲ್ಲ. ಸೊ ಇದು ಹೊರಗಡೆನೆ ತಗೊಂಡು ಆರಾಮಾಗಿ ಚಾರ್ಜ್ ಮಾಡೋ ಆಪ್ಷನ್ ಇರೋದ್ರಿಂದ ನಾನು ಇದನ್ನ ಚೂಸ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ನಾನು 30 ಕಿಲೋಮೀಟರ್ಸ್ ನಾನು ಇವಾಗ ಓಡಿಸಿದ್ದೀನಿ. ಸೊ ಬರ್ತಾ ಇದೆ ರೇಂಜ್. ಇವಾಗ ಇಲ್ಲಿವರೆಗೆ ನಾನು ಆಲ್ಮೋಸ್ಟ್ ಇವಾಗ ನಂಜನಗೂಡು ಹತ್ತತ್ರ ಬಂದಿದ್ದೀನಿ. ರೇಂಜ್ ಇವಾಗ ಬ್ಯಾಟ್ರಿ ಆಲ್ಮೋಸ್ಟ್ 62-63 ಅನ್ನೋದು ತೋರಿಸ್ತಾ ಇದೆ. ನಂಜನಗೂಡನ್ನು ಇವಾಗ ದಾಟಿದ್ದೀನಿ, ನೋಡೋಣ ಎಷ್ಟು ಹೋಗುತ್ತೆ ಅಂತ. ಇವಾಗ 41-47 ಆಗಿದೆ. ನಾನು ಬೇಸಿಕಲಿ ಇದನ್ನ ರೇಂಜನ್ನು ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ, 2 ಬ್ಯಾಟ್ರಿ ಇತ್ತು ಅಂತ ಅಂದ್ರೆ 2ನ್ನು ಆ್ಯಡ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ. ಅಂದ್ರೆ ಲೈಕ್ ಇವಾಗ ಒಂದು 80 ಇದೆ ಅಂತ 80 ಇದೆ ಅಂದ್ರೆ ಜಸ್ಟ್ ಡಿವೈಡೆಡ್ ಬೈ 2 ಅಂತಂದ್ರೆ ರೇಂಜ್ ಒಂದು 80 ಕಿಲೋಮೀಟರ್ಸೇ ಇರುತ್ತೆ. ನಾನು ಪಜಲ್ ಆಗಿ ಓಡಿಸ್ತೀನಿ ಅಂತ ಅಂದ್ರೆ ಒಂದೇ ಬ್ಯಾಟ್ರಿ ಇದೆ ಅಂದ್ರೆ 80% ಇದೆ ಅಂತಂದ್ರೆ 40 ಕಿಲೋಮೀಟರ್ಸ್ ಅಷ್ಟಾಗ ಕೊಡುತ್ತೆ ಅಂತ ನಾನೊಂದು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಆ ರೇಂಜನ್ನ ಜಾಸ್ತಿ ನೋಡಲ್ಲ, ಯಾಕಂದರೆ ನಾನು ಇಕೋ ಮೋಡು, ರೈಡ್ ಮೋಡು, ಸ್ಪೋರ್ಟ್ ಮೋಡು ಸ್ವಿಚ್ ಮಾಡ್ತಾನೆ ಇರ್ತೀನಿ. ಸೊ ನಾನು ಅದನ್ನು ಸದ್ಯಕ್ಕೆ ಆ ಥರ ತೊಗೊಂಡಿದ್ದೀನಿ. ನನಗೆ ಅದೇ ಕ್ಯಾಲ್ಕುಲೇಷನಲ್ಲಿ ಹೋಗ್ತಾ ಇದೆ ಗಾಡಿ. ಮತ್ತು ಯಾವುದೇ ಕಾರಣ ನಂದು ಬ್ರೇಕಿಂಗ್ ನಿಮಗೆ ಹೇಳಬೇಕು ಅಂತ ಅಂದರೆ, ಆ್ಯಕ್ಚುಲಿ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಇದೆ, ಇದು ಚೆನ್ನಾಗಿದೆ ಬ್ರೇಕ್. ನನಗೆ ಇದರಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬಂದಿಲ್ಲ. ಮರಳಲ್ಲ ಆ್ಯಕ್ಚುಲಿ ಟೈಮ್ ನಾನು ಹಾರ್ಡ್ ಬ್ರೇಕಿಂಗ್ ಮಾಡಿದ್ದೀನಿ, ಸ್ಕಿಡ್ ಆಗಿಲ್ಲ. ಹಂಗಂದ್ಬಿಟ್ಟು ABS ಇದೆ ಅಂತ ಅಂದ್ಕೋಬೇಡಿ, ABS ಎಲ್ಲ ಏನೂ ಇಲ್ಲ. ಬ್ರೇಕಿಂಗ್ ಚೆನ್ನಾಗಿದೆ, ನನಗೆ ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಿಲ್ಲ, ಮತ್ತು ಬ್ರೇಕು ಚೆನ್ನಾಗಿದೆ.
ಸೊ ಇವಾಗ ಆಲ್ಮೋಸ್ಟ್ ನಾನು ಅಬೌಟ್ 40 ಕಿಲೋಮೀಟರ್ಸ್ ಹತ್ರ ಓಡಿಸಿದ್ದೀನಿ. ನನಗೆ ಆ್ಯಕ್ಚುಲಿ ಬ್ಯಾಟ್ರಿನೂ ಆಲ್ಮೋಸ್ಟು 40% ತೋರಿಸ್ತಾ ಇದೆ. ನಾಟ್ ಬ್ಯಾಡ್. ಆಲ್ಮೋಸ್ಟ್ ನಾನು ಮೈಸೂರು ಹತ್ತತ್ರ ಬಂದಿದ್ದೀನಿ, ಇನ್ನು ಮೈಸೂರಿಗೆ ನಾನು ರೀಚ್ ಆಗಿಲ್ಲ. ಇದನ್ನ ಯಾರ್ಯಾರು ತಗೊಳ್ಳೇಬೇಕು ಅಂತ ಅಂದ್ರೆ ಆಕ್ಚುಲಿ ಬೆಟರ್ ಆಪ್ಷನ್ ಅಂದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ತಗೊಳ್ಳೋರು ತಗೊಂಡು ಆಕ್ಚುಲಿ ಇಟ್ಕೊಂಡು ಚಾರ್ಜ್ ಮಾಡ್ಕೊಂಡು ಓಡಾಡಬೇಕು. ಈ ರ್ಯಾಪಿಡ್ ಅವರು, ಸ್ವಿಗ್ಗಿ ಅಂಥವ್ರು ಆಕ್ಚುಲಿ ಯೂಸ್ ಮಾಡ್ತೀರಂದ್ರೆ ಆಕ್ಚುಲಿ ಒಳ್ಳೆ ಆಪ್ಷನ್. 45,000ಗೆ ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರಿ ಸಿಗುತ್ತೆ. ನೀವು ಅದನ್ನ ಮನೇಲೆ ಚಾರ್ಜ್ ಮಾಡಿಕೊಂಡು ನೀವು ಆರಾಮಾಗಿ ಇದರಲ್ಲಿ ಓಡಿಸ್ಕೊಂಡು ಮತ್ತೆ ಮತ್ತೆ ಸ್ವ್ಯಾಪ್ನ ಮಾಡ್ಕೋಬಹುದು. ಸೊ ಇವಾಗ ನಾನು ಆಲ್ಮೋಸ್ಟ್ ನಾನು ಮೈಸೂರು ರೀಚ್ ಆದೆ. ನಾನು ಇದ್ರ ಮೇಲೆ ಏನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಆಲ್ಮೋಸ್ಟ್ ನಾನು ಕವರ್ ಮಾಡಿರೋದು 50 ಕಿಲೋಮೀಟರ್ಸ್ ಹತ್ತತ್ರ ಇದೆ. ನನಗೆ ಇನ್ನು 32% ಬ್ಯಾಟ್ರಿ ಇದೆ. ರೇಂಜು ಬಂದು 34 ಕಿಲೋಮೀಟರ್ಸ್ ಇದೆ. ಇದರ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಆಲ್ಮೋಸ್ಟ್ 50. ಸೊ ಈ ಥರ ಮಿಕ್ಸ್ಡ್ ಸ್ಪೀಡಲ್ಲಿ ನನಗೆ ಒಂದು 84 ಅಲ್ಲಿ ನನಗೆ ರೇಂಜು ಇವಾಗ ಕೊಟ್ಟಿದೆ.